ನಮಸ್ಕಾರ. ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಗನಾಥ್. ನನ್ನ ಜೊತೆ ಇದ್ದಾರೆ ರಾಧಾ ಹಿರೇಗೌಡರು. ಮುಂದಿನ 1 ಗಂಟೆಯಲ್ಲಿ ಬಿಗ್ ಬುಲೆಟಿನಲ್ಲಿ ಎಲ್ಲ ಸುದ್ದಿಗಳನ್ನು ನಿಮ್ಮ ಮುಂದೆ ತರ್ತೀವಿ. ತರುವಂತಹ ಸುದ್ದಿಗಳು ಬಾಕಿ ಏನು ಉಳಿದಿಲ್ಲ ಅಂತ ಕಾಣುತ್ತೆ. ಕರ್ನಾಟಕಕ್ಕೆ ಆಗಬೇಕಾದ್ದು ಆಗಿ ಹೋಗಿದೆ. ಇನ್ನು ಉಳಿದಂತೆ ಅಭಿಪ್ರಾಯಗಳು, ವಾದ ವಿವಾದಗಳು, ನೆಪಗಳನ್ನು ಹೊತ್ತು ತರಬಹುದು. ನಿನ್ನೆ ಭಾರತ ಪಾಕಿಸ್ತಾನದ ಊರಿಯಲ್ಲಿ ನಡೆದಂತಹ ಘಟನೆಗೆ ಪ್ರತಿಕಾರವಾಗಿ ಭಾರತ ನಿನ್ನೆ ದಾಳಿಯನ್ನು ಮಾಡಿದಾಗ ಇಡೀ ಭಾರತ ಸಂಭ್ರಮಿಸಿತು. ಅದರಲ್ಲಿ ಕರ್ನಾಟಕವೂ ಸೇರಿತ್ತು. ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಮೈಸೂರು, ಕೊಪ್ಪಳ, ಮಂಡ್ಯ, ಯಾವ ಭಾಗವೂ ಹಿಂದೆ ಬೀಳಲಿಲ್ಲ. ಕಾರಣ ಭಾರತದ ಪ್ರಜೆಗಳಾಗಿ ಎಲ್ಲರೂ ಸಂಭ್ರಮಿಸಿದರು. ಇವತ್ತು ಅದೇ ಸಮಯದಲ್ಲಿ ವಾಪಸ್ ಬಂದಿದ್ದೇವೆ. ಇವತ್ತು ಆ ಸಂಭ್ರಮಕ್ಕೆ ಜಾಗ ಇಲ್ಲ. ಯಾಕೆಂದರೆ ನಿನ್ನೆ ನಾವು ಸಂಭ್ರಮಿಸಿದ ಭಾರತದ ಪ್ರಜೆಗಳು ಇವತ್ತು ಭಾರತದ ಒಳಗೇ ಇದ್ದೇವಾ ಅನ್ನೋ ಪ್ರಶ್ನೆಯನ್ನು ಕೇಳಿಕೊಳ್ಳುವಂತಹ ಸ್ಥಿತಿ. ಎಂತಹ ವಿಪರ್ಯಾಸ ಕನ್ನಡ ನಾಡಿಂತು. ಇದಕ್ಕೆ ಕಾರಣ ಯಾರು, ಮುಂದೇನು, ಅಂತಹ ಪರಿಸ್ಥಿತಿಯನ್ನು ತಂದಿಟ್ಟಿದ್ದೆ ಹೇಗೆ, ದಾರಿ ಏನಾದರೂ ಇದೆಯಾ, ಎಲ್ಲವನ್ನು ನೋಡೋಣ. ನೋಡೋಕ್ಕೆ ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್. ಕರ್ನಾಟಕಕ್ಕೆ ಕಾವೇರಿ ಮರಣ ಶಾಸನ, 3 ದಿನಗಳಲ್ಲಿ ನಿರ್ವಹಣಾ ಮಂಡಳಿ ರಚನೆ, ಮತ್ತೆ 3 ಟಿಎಂಸಿ ನೀರು ಬಿಡಲು ಸುಪ್ರೀಂ ಕಟ್ಟಪ್ಪಣೆ. ಸಿಎಂ ಮೇಲೆ ನ್ಯಾಯಾಂಗ ನಿಂದನೆ ತೂಗುಗತ್ತಿ, ನಾಳೆ ಮತ್ತೆ ಸರ್ವಪಕ್ಷ ಸಭೆ, ಮಧ್ಯಾಹ್ನ ಬೇಡ ಅಂದು ಸಂಜೆ ವಕೀಲಿಗೆ ಒಪ್ಪಿದ್ರು ನಾರಿಮನ್. ಜಯಲಲಿತಾ ಹೇಗಿದ್ದಾರೆ ಫೋಟೋ ರಿಲೀಸ್ ಮಾಡಿ ಆತಂಕ ಸೃಷ್ಟಿಸಿದೆ ಕರುಣಾನಿಧಿ ಪತ್ರ, ಚೆನ್ನೈ ಆಸ್ಪತ್ರೆ ಮುಂದೆ ಬೆಂಬಲಿಗರ ಆಕ್ರಂದನ. ಕತ್ತಲಾದಂತೆ ಪಾಕ್ ಸೇನೆ ಜಮಾವಣೆ, ತಕ್ಕ ಉತ್ತರ ಕೊಡಲು ಸಜ್ಜಾಗಿದೆ ಭಾರತ, ವಿವಾದ ಎಬ್ಬಿಸಿದೆ ಪಾಕ್ ನಟರ ಪರ ಸಲ್ಮಾನ್ ಹೇಳಿಕೆ. ಕಾವೇರಿಯ ನೋವಿನ ನಡುವೆ ದಸರಾ ಆಚರಣೆ, ನಾಳೆ ಚಾಮುಂಡಿ ಬೆಟ್ಟದಲ್ಲಿ ಕಣವಿ ಚಾಲನೆ, ದೇವಿ ದಯೆಯಿಂದ ಒಳ್ಳೆ ಮಳೆನಾದ್ರೂ ಬರಲಿ. ಉಳಿದ ವಿಷಯಗಳಿಗೆ ಹೋಗುವುದಕ್ಕೆ ಮೊದಲು ಎಂದಿನಂತೆ ಕಾವೇರಿ ಕಡೆಗೆ ಹರಿದು ಹೋಗೋಣ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಎಂಬ ದೃಢ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆಗಳು ನಡೆದವು. ಬೆಳಗ್ಗೆ ಸರ್ವಪಕ್ಷ ಸಭೆ, ಸಂಜೆ ಮಂತ್ರಿ ಪರಿಷತ್ ಸಭೆ ಹಾಗೂ ಕಾನೂನು ತಜ್ಞರ ಜೊತೆಗಿನ ಎಲ್ಲ ಸಭೆಗಳಲ್ಲೂ ನೀರು ಬಿಡಬಾರದು ಎಂಬ ತೀರ್ಮಾನವೇ ಅಂತಿಮವಾಗ್ತಾ ಹೋಯಿತು. ಗಾಲಿ ಜನಾರ್ದನ ರೆಡ್ಡಿ ನಿವಾಸದಲ್ಲಿ ಈಗ ಸಂಭ್ರಮ ಮರುಕಳಿಸಿದೆ. ಅದ್ದೂರಿಯಾಗಿ ಅವರ ಮಗಳ ಮದುವೆ ನೆರವೇರುತ್ತೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಅವರ ಪುತ್ರಿ ಬ್ರಹ್ಮಿಣಿ ಅವರ ವಿವಾಹ ನವೆಂಬರ್ 16ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೈಭವೋಪೇತವಾಗಿ ಮದುವೆ ಆಗತ್ತೆ. ಹೈದರಾಬಾದ್ ಮೂಲದ ಉದ್ಯಮಿಯ ಪುತ್ರನೊಂದಿಗೆ ಅದ್ದೂರಿ ಕಲ್ಯಾಣಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮದುವೆಯಲ್ಲಿ ಶಾರುಖ್ ಖಾನ್ ಹಾಗೆ ಕತ್ರಿನಾ ಕೈಫ್ ಅವರೆಲ್ಲರೂ ಕೂಡ ಬರ್ತಾರೆ. ಸ್ಟೆಪ್ ಹಾಕ್ತಾರೆ ಅನ್ನುವಂಥ ಬಗ್ಗೆ ಮಾಹಿತಿ ಇರುವಂತದ್ದು.